ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು JEE ಕನ್ನಡ. ಇವತ್ತು ನಾವು ಫಿಸಿಕ್ಸ್ನ ಒಂದು ಕಾನ್ಸೆಪ್ಟ್ ಬಗ್ಗೆ ಕಲಿಯೋಣ. ಅದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದೇನೆಂದರೆ ಫೋರ್ಸ್. ಫೋರ್ಸ್ ಅನ್ನೋದು ನಾವು ಥ್ರೂಔಟ್ ಫಸ್ಟ್ ಇಯರ್ ಇರ್ಬೋದು, ನಿಮ್ಮ ಸೆಕೆಂಡ್ ಇಯರ್ PUC ಇರ್ಬೋದು, ಎರಡರಲ್ಲೂ ಕಲಿತಾ ಇರ್ತೀವಿ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಹೆಚ್ಚಾಗಿ ನಾವು ಕಲಿಯೋದು ಫೋರ್ಸ್ ಅಂದರೆ, ಈಗ ಫೋರ್ಸಲ್ಲಿ 4 ವಿಧ ಇದೆ. 4 ಟೈಪ್ಸ್ ಆಫ್ ಫೋರ್ಸಸ್. ಒಂದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸಸ್. ಸೊ ನಿಮ್ಗೆ ಗೊತ್ತಿದೆ, ನ್ಯೂಕ್ಲಿಯಸ್ ಒಳಗಡೆ ಈ ಪ್ರೋಟಾನ್ಸು ನ್ಯೂಟ್ರಾನ್ಸು ಅದೆಲ್ಲ ಬೈಂಡ್ ಆಗಿರುತ್ತೆ. ಅದನ್ನು ನಾವು ಸಪ್ರೇಟ್ ಮಾಡಬೇಕಂದ್ರೆ ನಿಮ್ಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಆ ಲೆವೆಲಿಗೆ ಫೋರ್ಸನ್ನು ಅಪ್ಲೈ ಮಾಡಬೇಕು. ಸೊ ಅದು ಯೂನಿವರ್ಸಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂದರೆ ಅದೇ. ಅದು ಬಿಟ್ಟರೆ ನೆಕ್ಸ್ಟು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್. ಎರಡು ಇಲೆಕ್ಟ್ರಾನ್ಗಳ ಮಧ್ಯ ಅಥವಾ ಚಾರ್ಜಸ್ಗಳ ಮಧ್ಯ ಈ ಅಟ್ರಾಕ್ಷನ್ ಅಥವಾ ರಿಪಲ್ಸಿವ್ ಫೋರ್ಸಸ್ ಇರುತ್ತೆ. ಸೊ ಇದಕ್ಕೆ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಅಂತ ಹೇಳ್ತೀವಿ. ಅದು ನೆಕ್ಸ್ಟ್ ಸ್ಟ್ರಾಂಗೆಸ್ಟ್ ಫೋರ್ಸ್. ಸೊ ನ್ಯೂಕ್ಲಿಯರ್ ಫೋರ್ಸ್ ಬಿಟ್ಟರೆ ಸೆಕೆಂಡ್ ಸ್ಟ್ರಾಂಗೆಸ್ಟ್ ಬರೋದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಅದು ಬಿಟ್ಟರೆ ನೆಕ್ಸ್ಟ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಅದನ್ನು ನಾವು ಮ್ಯಾಗ್ನೆಟಿಕ್ ಫೋರ್ಸ್ ಅಂತಲೂ ಹೇಳ್ತೀವಿ. ಸೊ ಅದು ಒಂದು ಟೈಪ್ ಆಫ್ ಫೋರ್ಸೇ. ಸೊ ಅದನ್ನು ನಾವು ಕಲಿತೀವಿ. ಆ್ಯಂಡ್ ಫೈನಲಿ ವೀಕೆಸ್ಟ್ ಫೋರ್ಸ್ ಇನ್ ದ ಯೂನಿವರ್ಸ್ ಯಾವುದು ಅಂತ ಕೇಳಿದರೆ, ಈ ದೊಡ್ಡ ದೊಡ್ಡ ಸೆಲೆಸ್ಟಿಯಲ್ ಬಾಡೀಸನ್ನು ಹಿಡ್ಕೊಂಡಿರೋ ಫೋರ್ಸ್ ಇದೆಯಲ್ಲ, ನಿಮ್ಗೆ ಅನಿಸುತ್ತೆ ಒಬ್ಬ ಇಷ್ಟು ದೊಡ್ಡ ದೊಡ್ಡ ಸೆಲೆಸ್ಟಿಯಲ್ ಬಾಡಿಗಳನ್ನು ಹಿಡ್ಕೊಂಡಿರೋ ಫೋರ್ಸು ವೀಕೆಸ್ಟ್ ಫೋರ್ಸ್ ಹೆಂಗಾಗುತ್ತೆ ಅಂತೇಳಿ. ಬಟ್ ಆ್ಯಸ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟು ಇದು ತುಂಬ ವೀಕೆಸ್ಟ್ ಫೋರ್ಸ್. ಅದು ಗ್ರಾವಿಟೇಷನಲ್ ಫೋರ್ಸ್. ಸೊ 4 ಟೈಪ್ಸ್ ಆಫ್ ಫೋರ್ಸಸ್ ಇದೆ. ಒಂದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಸೊ ಇದು ಸ್ಟ್ರಾಂಗೆಸ್ಟು. ಸೆಕೆಂಡ್ ಬರೋದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಮೂರನೇದು ವೀಕ್ ನ್ಯೂಕ್ಲಿಯರ್ ಫೋರ್ಸಸ್. ಇದಕ್ಕೆ ಮ್ಯಾಗ್ನೆಟಿಕ್ ಫೋರ್ಸ್ ಅಂತಲೂ ಹೇಳ್ಬೋದು. ಆ್ಯಂಡ್ ಇದ್ದದ್ರಲ್ಲಿ ವೀಕೆಸ್ಟ್ ಅಂದರೆ ಲಾಸ್ಟಿಗೆ ಬರುವಂಥದ್ದು ಗ್ರಾವಿಟೇಷನಲ್ ಫೋರ್ಸ್. ಆಲ್ರೆಡಿ ಗೊತ್ತಿರೋರು ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡಿ, ಯಾಕಂದರೆ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇನ್ನು ಗೊತ್ತಿಲ್ಲದೆ ಫ್ರೆಶ್ ಆಗಿ ಕಲಿತಿದ್ದೀರ ಅನ್ನೋರು ಒಂದು ಬುಕ್ಕನ್ನು ಇಟ್ಕೊಂಡೇ ಕೂತ್ಕೊಳ್ಳಿ. ನಿಮಗೆ ಯಾವುದೆಲ್ಲ ಪಾಯಿಂಟ್ಸ್ ಇಷ್ಟ ಆಗುತ್ತೆ ಅದನ್ನೆಲ್ಲ ನೋಟ್ ಮಾಡ್ಕೋತಾ ಹೋಗಿ. ಆ್ಯಂಡ್ ಪ್ರತಿ ವಿಡಿಯೋದಲ್ಲಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಈ ವಿಡಿಯೋನ ನಿಮ್ಮ ಯಾವುದಾದ್ರು ಒಂದು ಫ್ರೆಂಡಿಗೆ ಶೇರ್ ಮಾಡಿ, ಯಾಕಂದರೆ ಅವರಿಗೂ ಇದರ ಲಾಭ ಸಿಗಲಿ ಅಂತೇಳಿ. ಯಾಕಂದರೆ ಇದೆಲ್ಲದು ಫ್ರೀ ಆಗಿರುತ್ತೆ. ನಿಮಗೆ ಫ್ರೀಯಾಗಿ ನೀವು JEEಗೆ ಪ್ರಿಪ್ರೇಷನನ್ನು ಮಾಡ್ಬೋದು. ಸೊ ಇದಿಷ್ಟು ಫೋರ್ಸಸನ್ನು ನಾವು ಕಲಿತೀವಿ, ಆಯಿತಾ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆನೂ ಕಲಿತೀವಿ, ಅದನ್ನು ಸೆಕೆಂಡ್ PUCಯಲ್ಲಿ ಕಲಿತೀರ. ಆಮೇಲೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತೂ ಅದು ಕೂಡ ಸೆಕೆಂಡ್ PUC ಟಾಪಿಕ್ಕೆ. ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್, ಅದನ್ನು ನೀವು ಸೆಕೆಂಡ್ PUCಯಲ್ಲಿ ಕಲಿತೀರ. ಗ್ರಾವಿಟೇಷನಲ್ ಫೋರ್ಸನ್ನು ಫಸ್ಟ್ PUಯಲ್ಲಿ ಕಲಿತೀರ. ಬಟ್ ಇದೆಲ್ಲಕ್ಕಿಂತ ಮೇಯ್ನಾಗಿ ಮೆಕ್ಯಾನಿಕ್ಸ್ ಅಂತ ಬಂದಾಗ ಅಲ್ಲೂ ಒಂದು ಫೋರ್ಸ್ ಅಂತ ಬರುತ್ತೆ. ತುಂಬ ದೊಡ್ಡ ಚಾಪ್ಟರ್ ಇದು. ಅಲ್ಲಿ ನಾವು ತುಂಬ ಥರ ಫೋರ್ಸಸನ್ನು ಕಲಿತೀವಿ. ಎಸ್ಪೆಷಲಿ ಈಗ ಫ್ರಿಕ್ಷನ್ ಇರ್ಬೋದು, ಆಮೇಲೆ ನಾರ್ಮಲ್ ಫೋರ್ಸ್, ಆಮೇಲೆ ನಿಮ್ಮ ಟೆನ್ಷನ್ ಅಂತಿದೆ, ಸ್ಪ್ರಿಂಗ್ ಫೋರ್ಸಸ್ ಇದೆ. ಇದೆಲ್ಲದನ್ನು ನೀವು ಮೆಕ್ಯಾನಿಕ್ಸಲ್ಲಿ ಕಲಿತೀರ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು, ಇದೆಲ್ಲ ಫೋರ್ಸಸ್ ಏನಿದೆ, ಆಯಿತಾ, ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಈ ಎಲ್ಲ ಫೋರ್ಸಸನ್ನು ನಾವು ಒಂದೇ ಒಂದು ಕ್ಯಾಟಗರಿಯಲ್ಲಿ ಹಾಕ್ಬೋದು. ಇದಿಷ್ಟು ಫೋರ್ಸ್ ಇದೆಯಲ್ಲ, ಇದನ್ನು ನಾವು ಕನ್ಸರ್ವೇಟಿವ್ ಫೋರ್ಸ್ ಅನ್ನೋ ಕ್ಯಾಟಗರಿಗೆ ಹಾಕ್ಬೋದು. ಸೊ ಫೋರ್ಸಸಲ್ಲಿ ಈಗ ಕನ್ಸರ್ವೇಟಿವ್ ಫೋರ್ಸ್ ಮತ್ತು ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಪುನಃ ನಾವು 2 ಸೆಕ್ಷನ್ ಮಾಡ್ಬೋದು. ಕನ್ಸರ್ವೇಟಿವ್ ಫೋರ್ಸ್ ಅಂದರೆ ಏನು, ತುಂಬ ಸಿಂಪಲ್. ಇಲ್ಲಿ ನಾವು ಹೇಗೆ ಹೇಳ್ಬೋದು ಅಂದರೆ, ನಾವು ಏನು ಫೋರ್ಸನ್ನು ಒಂದು ಬಾಡಿ ಮೇಲೆ ಅಪ್ಲೈ ಮಾಡ್ತೀವಿ, ಆವಾಗ ಆ ಬಾಡಿ ಡಿಸ್ಪ್ಲೇಸ್ ಆಗುತ್ತೆ. ಡಿಸ್ಪ್ಲೇಸ್ ಆದರೆ ಮಾತ್ರ ನಾವು ವರ್ಕ್ ಆಗಿದೆ ಅಂತ ಹೇಳ್ತೀವಿ. ಈಗ ಫಿಸಿಕ್ಸ್ ಪ್ರಕಾರ ವರ್ಕ್ ಅಂದರೆ ಏನು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ವರ್ಕ್ ಅನ್ನೋದು ಫೋರ್ಸ್
ಇಂಟು ಡಾಟ್ ಪ್ರಾಡಕ್ಟ್ ಇದು ಡಿಸ್ಪ್ಲೇಸ್ಮೆಂಟ್. ಅರ್ಥ ಮಾಡ್ಕೊಳ್ಳಿ. ಡಾಟ್ ಪ್ರಾಡಕ್ಟ್ ಅಂದರೆ ಏನು? ವೆಕ್ಟರ್ಸನ್ನು ನೀವು ಫಸ್ಟ್ ಕಲಿಬೇಕು. ವೆಕ್ಟರ್ಸನ್ನು ಆಲ್ರೆಡಿ ನಾನು ಕಲಿಸಿದ್ದೀನಿ, ಅದರ ಪ್ಲೇಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಒಂದು ಬಾಡಿ ಮೂವ್ ಆಯಿತು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋದರೆ ಆವಾಗ ನಾವು ಅದ್ರ ಮೇಲೆ ವರ್ಕ್ ಆಗಿದೆ ಅಂತ ಹೇಳ್ತೀವಿ. ಸಪೋಸ್ ಒಂದು ಬಾಡಿ ಮೂವೇ ಆಗಿಲ್ಲ ಅಂದ್ಕೊಳ್ಳಿ, ಅಥವಾ ಒಂದು ಸುತ್ತೊಡೆದು ವಾಪಸ್ ಅದೇ ಪ್ಲೇಸಿಗೆ ಬಂತು ಅಂದ್ಕೊಳ್ಳಿ, ಈಗ ಫಿಸಿಕ್ಸ್ ಪ್ರಕಾರ ಅಲ್ಲಿ ವರ್ಕ್ ಆಗಿಲ್ಲ ಅಂತ ಅರ್ಥ, ಸರಿನಾ? ನೀವು ಈಗ ಒಂದು ಕಾರಲ್ಲಿ ಕೂತ್ಕೊಂಡು ಊರಿಡೀ ಸುತ್ತಿದ್ರಿ, ಆಯಿತಾ? ಒಂದು 2-3 ಗಂಟೆ ನಂತರ ವಾಪಸ್ ಬಂದು ಮೊದಲು ಕಾರ್ ಎಲ್ಲಿತ್ತೋ ಅಲ್ಲೇ ಅದನ್ನು ಪಾರ್ಕ್ ಮಾಡಿದ್ದೀರಿ ಅಂದ್ಕೊಳ್ಳಿ. ಈಗ ಫಿಸಿಕ್ಸ್ ಪ್ರಕಾರ ವರ್ಕ್ ಡನ್ ಇಸ್ 0 ಅಂತ ಆಗುತ್ತೆ. ಈಗ ತುಂಬ ಜನ ಕೇಳ್ಬೋದು, ಸರ್ ವರ್ಕ್ ಡನ್ 0 ಆದರೆ ನಾವು ಅಷ್ಟೆಲ್ಲ ಪೆಟ್ರೋಲ್ ಹಾಕಿದ್ವಿ, ಅಷ್ಟೆಲ್ಲ ಖರ್ಚಾಯಿತು, ಅಷ್ಟೆಲ್ಲ ಎನರ್ಜಿ ವೇಸ್ಟ್ ಆಯಿತು, ಆದರೂ ವರ್ಕ್ ಡನ್ 0 ಯಾಕೆ ಅಂತ ಒಂದು ಕ್ವಶನ್ ಬರುತ್ತೆ. ಸೊ ಇದನ್ನು ನಿಮಗೆ ಆನ್ಸರ್ ಮಾಡೋಕ್ಕೇ ಈ 2 ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕನ್ಸರ್ವೇಟಿವ್ ಫೋರ್ಸು, ಇನ್ನೊಂದು ನಾನ್ ಕನ್ಸರ್ವೇಟಿವ್ ಫೋರ್ಸ್. ಕನ್ಸರ್ವೇಟಿವ್ ಫೋರ್ಸ್ ಅಂದರೆ ನೀವು ಥಿಂಕ್ ಮಾಡಿ, ಇಲ್ಲಿ ವರ್ಕ್ ಡನ್ ಡಸ್ ನಾಟ್ ಡಿಪೆಂಡ್ ಆನ್ ದ ಪಾತ್ ಬಗ್ಗೆ ನಾವು ಥಿಂಕೇ ಮಾಡೋದು ಬೇಡ. ಇನಿಷಿಯಲ್ ಪೊಸಿಷನ್ ಆಫ್ ದ ಬಾಡಿ, ಫೈನಲ್ ಪೊಸಿಷನ್ ಆಫ್ ದ ಬಾಡಿ, ಇಷ್ಟೇ ನಮ್ಗೆ ಬೇಕಾಗಿರೋದು. ಅರ್ಥ ಆಯ್ತಾ? ಎಲ್ಲಿ ಸ್ಟಾರ್ಟ್ ಆಗಿದೆ, ಎಲ್ಲಿ ಎಂಡ್ ಆಗಿದೆ. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಾಡಿ ಎಲ್ಲಿತ್ತು, ಎಂಡಲ್ಲಿ ಎಲ್ಲಿದೆ. ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಒಂದು ಪೊಟೆನ್ಷಿಯಲ್ ಎನರ್ಜಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ಕೊಳ್ಳಿ ಒಂದು ಬಾಡಿದು. ಸೊ ಪೊಟೆನ್ಷಿಯಲ್ ಎನರ್ಜಿನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಇದನ್ನು ಬರ್ಕೊಂಡ್ರಾ? ಎಸ್. ಒಂದು ಬಾಡಿನ ಪೊಟೆನ್ಷಿಯಲ್ ಎನರ್ಜಿ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಇದೀಗ ಗ್ರೌಂಡ್ ಅಂತ ಅಂದ್ಕೊಳ್ಳಿ. ಸೊ ಒಂದು ಬಾಡಿ ಇಲ್ಲಿದೆ, ಮಾಸ್ ಅದೇ, ಅದನ್ನು ನಾವು ಇಲ್ಲಿಗೆ ತಂದು ಬಿಡ್ತೇವೆ, ಆಯಿತಾ? ಸೊ ಇದು ಫೈನಲ್ ಪೊಸಿಷನ್ ಆಫ್ ದ ಬಾಡಿ, ಇದು ಇನಿಷಿಯಲ್ ಪೊಸಿಷನ್. ಸೊ ಇಲ್ಲಿಂದ ಇಲ್ಲಿಗೆ ಹೈಟ್ ಇದೆ. ಸೊ ಹೈಟನ್ನು ಹೆಚ್ಚಂತ ಎಸ್ಯೂಮ್ ಮಾಡೋಣ. ಓಕೆ, ಸೊ ವೆರಿ ಸಿಂಪಲ್. ಈಗ ನೋಡಿ, ಇದನ್ನು ಇಲ್ಲಿಂದ ಇಲ್ಲಿಗೆ ತರೋಕ್ಕೆ ಒಂದು ವರ್ಕ್ ಮಾಡಬೇಕು. ಅದನ್ನು ನಾವು ಹೇಗೆ ಕೊಡ್ತೀವಿ? ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಬಾಡಿ ಆರ್ ವರ್ಕ್ ಡನ್ ಈಸ್ ಈಕ್ವಲ್ ಟು mgh ಅಂತ ಕೊಡ್ತೀವಿ. ಅಂದರೆ ಇಷ್ಟು ವರ್ಕ್ ಆಗಿದೆ ಅಂತ. ಈಗ ಆ ಬಾಡಿನ ನಾವು ಸ್ಟ್ರೈಟ್ ಇಲ್ಲಿಂದ ಇಲ್ಲಿಗೆ ತಂದ್ವಾ, ಅಥವಾ ಇಲ್ಲಿಂದ ಫಸ್ಟ್ ಇಲ್ಲಿಗೆ ತಂದ್ವಿ, ಆಮೇಲೆ ಇಲ್ಲಿಂದ ಮತ್ತೆ ಇಲ್ಲಿಗೆ ತಂದ್ವಿ, ಇಲ್ಲಿಂದ ಇಲ್ಲಿಗೆ ತಂದ್ವಿ, ಇಲ್ಲಿಂದ ಇಲ್ಲಿಗೆ ತಂದ್ವಿ, ಆ್ಯಂಡ್ ಫೈನಲ್ ಇಲ್ಲಿಗೆ ಬಂತು. ಇದು ಯಾವುದು ಮ್ಯಾಟ್ರ್ ಆಗಲ್ಲ, ಆಯಿತಾ? ಇನಿಷಿಯಲ್ ಪೊಸಿಷನ್ ಯಾವುದು, ಫೈನಲ್ ಪೊಸಿಷನ್ ಯಾವುದು, ಇಷ್ಟೇ ನಮ್ಗೆ ಬೇಕಾಗಿರೋದು. ಸೊ ಹಾಗಾಗಿ ವರ್ಕ್ ಡನ್ ಆನ್ ಎ ಬಾಡಿ ನಾವು ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಂತಿಲ್ಲ. ಇಲ್ಲಿಂದ ಇಲ್ಲಿಗೆ ಹೈಟ್ ಹೆಚ್ಚಿದೆ, ಸೊ mgh ಅಂತ ಬರೆದ್ರೆ ಮುಗ್ದೋಯ್ತು. ಸೊ ಇದೀಗ ಒಂದು ಕನ್ಸರ್ವೇಟಿವ್ ಫೋರ್ಸ್ ಅಂತ ಅಂದ್ಕೊಳ್ಳುತ್ತೆ. ಯಾಕೆ ಅಂದರೆ ಇಲ್ಲಿ ನಮಗೆ ಇನಿಷಿಯಲ್ ಪೊಸಿಷನ್ ಮತ್ತು ಫೈನಲ್ ಪೊಸಿಷನ್ ಮಾತ್ರ ಮ್ಯಾಟ್ರ್ ಆಗಿದೆ. ಅರ್ಥ ಆಗ್ತಿದೆಯಾ? ತುಂಬ ಸಿಂಪಲ್ ಇದೆ ಇದು. ಇದಕ್ಕೆ ಯಾವುದೆಲ್ಲ ಎಕ್ಸಾಂಪಲ್ ಕೊಡ್ಬೋದು ಅಂದರೆ, ನಾವೀಗ ಏನೆಲ್ಲ ಫೋರ್ಸ್ ಹೇಳಿದ್ವಲ್ಲ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು, ವೀಕ್ ನ್ಯೂಕ್ಲಿಯರ್ ಫೋರ್ಸು, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು, ಗ್ರಾವಿಟೇಷನಲ್ ಫೋರ್ಸ್, ಇದೆಲ್ಲದು ಕನ್ಸರ್ವೇಟಿವ್ ಫೋರ್ಸಸ್. ತುಂಬ ಇಂಪಾರ್ಟೆಂಟ್ ಇದು, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇದನ್ನು ನಾವು ಸಪ್ರೇಟಾಗೇ ಕಲಿತೀವಿ. ಗ್ರಾವಿಟೇಷನಲ್ ಫೋರ್ಸ್ ಯಾಕೆ ಸಪ್ರೇಟಾಗಿ ಕಲಿತಿದ್ದೀವಿ? ಇದೇ ರೀಸನ್, ಆಯಿತಾ? ಯಾಕಂದರೆ ಇಲ್ಲಿ ಎಲ್ಲ ನಿಮಗೆ ಕನ್ಸರ್ವೇಟಿವ್ ಫೋರ್ಸೇ ಬರುತ್ತೆ. ಈಗ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂತ ಬಂತು, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಂತ ಬಂತು. ಇದೆಲ್ಲ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಕನ್ಸರ್ವೇಟಿವ್ ಫೋರ್ಸ್ ಇದ್ದರೆ ಮಾತ್ರ ನಾವು ಅಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಇಲ್ಲಾಂದರೆ ನೀವು ಒಂದು ಚಾರ್ಜನ್ನು ಇಲ್ಲಿಂದ ಹೆಂಗೆಂಗೋ ಸುತ್ತೊಡೆದು ಎಲ್ಲೋ ತಗೊಂಡು ಹೋದಿವಿ ಅಂದ್ಕೊಳ್ಳಿ, ಆವಾಗ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ ಮಾತ್ರ ನಮ್ಗೆ ಬೇಕಾಗಿರುತ್ತೆ. ಗೆಟಿಂಗ್ ದ ಪಾಯಿಂಟ್? ಸೊ ತುಂಬ ಈಸಿ ಇದು. ಸೊ ಕನ್ಸರ್ವೇಟಿವ್ ಫೋರ್ಸ್ನ ಐಡಿಯಾ ಸಿಗ್ತಲ್ವ. ಈಗ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂದರೆ ಯಾಕೆ ಇದನ್ನು ಸಪ್ರೇಟಾಗಿ ನಾವು ಕಲಿತೀವಿ? ಈಗ ನಿಮಗೆ ಫಸ್ಟ್ ಇಯರಲ್ಲಿ ಫೋರ್ಸ್ ಅಂತ ಕಲಿತೀವಲ್ಲ ನಾವು, ಏನೀಗ ನ್ಯೂಟನ್ಸ್ ಲಾಸು, ಆಮೇಲೆ ಫೋರ್ಸು, ಅದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಬರುತ್ತೆ, ಫ್ರೀ ಬಾಡಿ ಡಯಾಗ್ರಾಮ್ಸ್ ಬರುತ್ತೆ. ಅದೆಲ್ಲ ನಿಮ್ಗೆ ಯಾಕೆ ಇಲ್ಲಿ ಕಲಿಸ್ತಾರಂದರೆ, ಇಲ್ಲಿ ಹೆಚ್ಚಿನ ಪ್ರಾಬ್ಲಮ್ ಎಲ್ಲ ನಿಮಗೆ ಈ ರಿಯಲಿಸ್ಟಿಕ್ ಎಕ್ಸಾಂಪಲ್, ಈಗ ಮೆಕ್ಯಾನಿಕ್ಸಲ್ಲಿ ಫೋರ್ಸ್ ಕಲಿಯೋದು ಹೇಗೆ, ಹೆಚ್ಚಿಂದೆಲ್ಲ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ಸೇ ಆಗಿರುತ್ತೆ. ಏನಪ್ಪ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂದರೆ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಆಯಿತಾ? ಆವಾಗ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಒಂದು ಕಾರ್ ಮೇಲೆ ಕೂತ್ಕೊಂಡು ನೀವು ಊರಿಡೀ ಸುತ್ತಿದ್ರಿ, ಎಲ್ಲ ಸುತ್ತಿ ಆದ ನಂತರ ವಾಪಸ್ ಕಾರನ್ನು ಅಲ್ಲೇ ಪಾರ್ಕ್ ಮಾಡಿದರೆ ಅಂದ್ಕೊಳ್ಳಿ. ಪ್ರಾಕ್ಟಿಕಲಿ ಮಾತಾಡೋಕೆ ಹೋದರೆ ಫೋರ್ಸ್ 0ನಾ? ವರ್ಕ್ ಡನ್ 0ನಾ? ಅಲ್ಲ, ತುಂಬ ವರ್ಕ್ ಆಗಿದೆ, ತುಂಬ ಎನರ್ಜಿ ಸ್ಪೆಂಡ್ ಆಗಿದೆ. ಬಟ್ ಫಿಸಿಕ್ಸ್ನ ರೂಲ್ ಪ್ರಕಾರ ಈಗ ನಾವು ಅದನ್ನು ಒಂದು ಕನ್ಸರ್ವೇಟಿವ್ ಸಿಸ್ಟಮ್ ಅಂತ ತೊಗೊಂಡ್ರೆ ವರ್ಕ್ ಡನ್ 0 ಆಗುತ್ತೆ.
ಬಟ್ ಇಲ್ಲಿ ಬರುತ್ತೆ ನಾನ್ ಕನ್ಸರ್ವೇಟಿವ್ ಫೋರ್ಸ್ನ ಐಡಿಯಾ. ಸೊ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಏನಂದರೆ ಇಟ್ ಈಸ್ ಎ ಫೋರ್ಸ್ ವೇರ್ ವರ್ಕ್ ಡನ್ ಆನ್ ದ ಬಾಡಿ ಡಿಪೆಂಡ್ಸ್ ಆನ್ ಇಟ್ಸ್ ಪಾತ್. ಅರ್ಥ ಆಯ್ತಾ? ಪಾತ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ನೀವು ಥಿಂಕ್ ಮಾಡಿ, ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಆಯಿತಾ. ಈಗ ನಾನೇನು ಮಾಡ್ತೀನಿ ಅಂದರೆ, ನನಗೊಂದು ಕೆಲಸ ಕೊಟ್ಟಿದ್ದಾರೆ, ಈ ಗೋಡೆನ ದೂಡಬೇಕು ಆಯಿತಾ. ಇಡೀ ದಿನ ದೂಡ್ತೀನಿ, ಕೂತ್ಕೊಂಡು ದೂಡಿ 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 ನಂಗೆ ಸಂಜೆ ಅನ್ಬೇಕಾರೆ ಗೋಡೆ ಅಂತೂ ಮೂವ್ ಆಗೋಲ್ಲ. ನಾನು ಅಪ್ಲೈ ಮಾಡೋ ಫೋರ್ಸ್ ಈ ಗೋಡೆ ಮೂವ್ ಆಗುತ್ತೆ ಅನ್ನೋದು ಸುಳ್ಳು. ಸೊ ಫೋರ್ಸ್ ಅಪ್ಲೈ ಮಾಡಿ 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 ಸಾಕಾಗುತ್ತೆ ನನಗೆ. ಈಗ ರೂಲ್ ಪ್ರಕಾರ ನೋಡಿ, ಬಾಡಿ ಡಿಸ್ಪ್ಲೇಸ್ ಆಗಿದೆಯಾ? ಇಲ್ಲ. ಸೊ ವರ್ಕ್ ಡನ್ ಎಷ್ಟು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ವರ್ಕ್ ಡನ್ 0. ಈಗ ಥಿಂಕ್ ಮಾಡಿ, ವರ್ಕ್ ಡನ್ 0 ಆದರೆ ನನ್ನ ಎನರ್ಜಿ ಎಲ್ಲ ಎಲ್ಲೋಯ್ತು? ಸರಿನಾ? ಥಿಂಕ್ ಮಾಡಿ, ಇದೊಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಇಡೀ ದಿನ ದೂಡಿದ್ರಿ, ಎನರ್ಜಿ ಎಲ್ಲ ಖಾಲಿ ಆಯಿತು, ಯಾಕಂದರೆ ಸುಸ್ತಾಗಿ ಬಿಡ್ತೀರಾ, ಆದರೂ ವರ್ಕೇ ಆಗಿಲ್ಲ, ಯಾಕಂದರೆ ಡಿಸ್ಪ್ಲೇಸ್ಮೆಂಟೇ ಆಗಿಲ್ಲ ಬಾಡಿದು. ಸೊ ಕ್ವಶನ್ ಏನಂದರೆ, ವರ್ಕ್ 0 ಅಂದಮೇಲೆ ಎನರ್ಜಿ ಎಲ್ಲ ಎಲ್ಲೋಯ್ತು ಅನ್ನೋ ಒಂದು ಕ್ವಶನ್ ಬರುತ್ತೆ. ಸೊ ಇಲ್ಲಿ ಬರುತ್ತೆ ನಾನ್ ಕನ್ಸರ್ವೇಟಿವ್ ಫೋರ್ಸ್ನ ಐಡಿಯಾ. ಸೊ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಏನಪ್ಪ ಅಂದರೆ, ಈಗ ಇಲ್ಲಿ ಏನಾಗಿದೆ ಎಕ್ಸಾಕ್ಟ್ಲಿ ಥಿಂಕ್ ಮಾಡಿ. ನಾವು ಗೋಡೆನ ದೂಡ್ತೀವಲ್ಲ, ದೂಡಬೇಕಾದ್ರೆ ನಮ್ಮ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ಸೊ ಈ ಮಸಲ್ಸನ್ನು ಸ್ಟ್ರೆಚ್ ಮಾಡೋಕ್ಕೆ ಇಲ್ಲಿ ಬಾಡಿಯಲ್ಲಿ ಒಳಗಡೆ ಜಾಯಿಂಟ್ಸಲ್ಲಿ, ಆಮೇಲೆ ಮಸಲ್ ಸ್ಟ್ರೆಚ್ ಆಗುವಲ್ಲಿ ಎಲ್ಲ ಕಡೆ ಒಂದು ಫ್ರಿಕ್ಷನ್ ಜನ್ರೇಟ್ ಆಗುತ್ತೆ. ನೀವು ಸುಮ್ಮನೆ ನೋಡಿ, ಒಂದಿನ ಇಡೀ ಕೈ ಹೀಗೆ ಮಾಡಿ ನಿಂತ್ಕೊಳ್ಳಿ. ಸೊ ನೀವು ಕೈ ಮೇಲೆ ಹತ್ತಕ್ಕೆ ಇಲ್ಲಿ ಜಾಯಿಂಟ್ ಹತ್ರ ಒಂದು ಫ್ರಿಕ್ಷನ್ ಅಪ್ಲೈ ಆಯಿತು, ಹೀಗೆ ಕೆಳಗೆ ಮಾಡಿದರೂ ಒಂದು ಫ್ರಿಕ್ಷನ್ ಅಪ್ಲೈ ಆಯಿತು. ನೀವು ಎಲ್ಲೆಲ್ಲಿ ಕೈ ಮೂವ್ ಮಾಡ್ತೀರಲ್ವ ಅಲ್ಲೆಲ್ಲ ಫ್ರಿಕ್ಷನ್ ಅಪ್ಲೈ ಆಗುತ್ತೆ. ನೀವು ಕೈಯನ್ನು ಸ್ಟ್ರೆಚ್ ಮಾಡಿ ಹಿಡಿಬೇಕಾದ್ರೆ, ಸ್ಟ್ರೆಚಿಂಗ್ ಅಂದರೆ ಏನು? ಒಂದು ಇಲಾಸ್ಟಿಕ್ ಫೋರ್ಸ್ ಬರುತ್ತೆ ಅಲ್ಲಿ. ಸೊ ಅಲ್ಲೂ ಒಂದು ಫೋರ್ಸ್ ಅಪ್ಲೈ ಆಗುತ್ತೆ. ಯಾವ ಟೈಪಲ್ಲಿದೆ ಆ ಫೋರ್ಸು? ಫ್ರಿಕ್ಷನ್ ಟೈಪಲ್ಲಿದೆ. ಸೊ ನೀವು ಕೈಯನ್ನು ಹಿಂಗೇ ಇಟ್ಕೋಬೇಕಂದ್ರೂ ಇಲ್ಲಿ ಫ್ರಿಕ್ಷನ್ ಅಪ್ಲೈ ಆಗ್ತಾನೇ ಇರುತ್ತೆ ಥ್ರೂ ಔಟ್. ಸೊ ಒಂದು ಫೋರ್ಸ್ ಇದೆ ಇಲ್ಲಿ ಆಯಿತಾ. ಈಗ ನೀವು ಕೇಳ್ಬೋದು, ವರ್ಕ್ ಡನ್ ಎನರ್ಜಿ ಎಲ್ಲ ಎಲ್ಲೋಯ್ತು? ನೀವು ಯಾವುದ್ರ ಮೇಲೆ ವರ್ಕ್ ಮಾಡ್ತಿದ್ದೀರಂದರೆ, ಬಾಡಿ ದೂಡಿದ್ರಿಂದ ಏನೂ ವರ್ಕ್ ಆಗಿಲ್ಲ. ಬಟ್ ಎಲ್ಲಿ ವರ್ಕ್ ಆಗಿದೆ ಅಂದರೆ, ನಿಮ್ಮ ಮಸಲ್ಸನ್ನು ಸ್ಟ್ರೆಚ್ ಮಾಡುವಲ್ಲಿ ವರ್ಕ್ ಆಗಿದೆ. ಹಾಗಾಗಿ ನಿಮಗೆ ಸ್ವಲ್ಪ ಹೊತ್ತಿನ ನಂತರ ಸುಸ್ತಾಗಿಬಿಡುತ್ತೆ. ಈಗ ಥಿಂಕ್ ಮಾಡಿ, ಈ ಚಾಕನ್ನು ಹಿಂಗೆ ಇಟ್ಕೊಂಡಿರ್ತೀನಿ, ಒಂದು 10 ನಿಮಿಷ ಇಟ್ಕೋಬೋದು. ಅದೇ 1 kg ಕಲ್ಲು ಕೊಟ್ಟರೆ ಹಿಂಗೆ ಇಟ್ಕೊಳ್ಳಿ ಅಂಥೇಳಿ ಹೋಗೋರ ಈಗ 2-3 ನಿಮಿಷ ನಂತರ ಕೈ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅದನ್ನೇ ಹಿಡ್ಕೊಳ್ಳೋಕ್ಕೆ ನಾನು ಜಾಸ್ತಿ ಸ್ಟ್ರೆಚ್ ಮಾಡಬೇಕು ಮಸಲ್ಸನ್ನು. ಸೊ ಮಸಲ್ಸನ್ನು ಆ ಪೊಸಿಷನಲ್ಲೇ ಇಟ್ಕೊಳ್ಳೋಕ್ಕೆ ನಾನು ಕಂಟಿನ್ಯೂಸ್ಲಿ ಫೋರ್ಸ್ ಅಪ್ಲೈ ಮಾಡ್ತಾನೆ ಇರಬೇಕು. ಬೇಡ, ಇನ್ನೂ ಒಂದು ಹೆವಿ ಐಟಮನ್ನು ಕೊಡಿ, ಒಂದು 10 kg ಏನಾದ್ರು ಒಂದು ಭಾರ ವಸ್ತುವನ್ನು ಹಿಂಗೆ ಇಟ್ಕೋಬೇಕಂದ್ರೆ ಸ್ವಲ್ಪ ಹೊತ್ತಲ್ಲೇ ನಮಗೆ ಬೆನ್ನು, ಕೈ ಎಲ್ಲ, ಯಾಕಂದರೆ ಎಲ್ಲ ಮಸಲ್ ಸ್ಟ್ರೆಚ್ ಆಗುತ್ತೆ. ಸೊ ಇಲ್ಲಿ ಬರುತ್ತೆ ಐಡಿಯಾ ಆಫ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್. ಸೊ ಇಂಥ ಫೋರ್ಸಿಗೆ ನಾವೇನು ಹೇಳ್ತೀವಿ? ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಹೇಳ್ತೀವಿ. ಈಗ ನಾವು ವರ್ಕ್ ಡನ್ ಈಕ್ವಲ್ ಟು 0 ಅಂತ ಹೇಳುವಂಗಿಲ್ಲ. ಯಾಕಂದರೆ ಒಂದು ಇಡೀ ಪಾತ್, ಈ ಪಾತ್ ಅಂದರೆ ನೀವು ಥಿಂಕ್ ಮಾಡಿ, ಇಡೀ ಹೊತ್ತು ನಾನೀಗ ಒಂದು 10 ನಿಮಿಷನೂ ನಾನು ಇದನ್ನು ಸ್ಟ್ರೆಚ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಪೊಸಿಷನ್ ಮ್ಯಾಟ್ರೇ ಆಗಲ್ಲ. ನೀವು ಎಷ್ಟು ನಿಮಿಷ ಇಟ್ಕೊಳ್ತೀರೋ ಅಷ್ಟು ವರ್ಕ್ ಆಗುತ್ತೆ. ಒಂದು ಅರ್ಧ ಗಂಟೆ ಇಟ್ಕೊಂಡ್ರೆ ಅರ್ಧ ಗಂಟೆ ಅಷ್ಟು ನಿಮ್ಮ ಎನರ್ಜಿ ಹೋಯ್ತು. ಕಾರನ್ನು ಹಾಗೆ ನೀವು ಇಡೀ ಸುತ್ತೋಡಿತೀರಲ್ಲ ಊರಿಡೀ, ಆವಾಗ ನೋಡಿ ಅಲ್ಲಿ ಫ್ರಿಕ್ಷನ್ ಅಪ್ಲೈ ಆಗ್ತಾ ಇರುತ್ತೆ ಥ್ರೂ ಔಟ್. ಸೊ ಆ ಫ್ರಿಕ್ಷನಿಗೆ ನೀವು ವರ್ಕ್ ಮಾಡಲೇಬೇಕು ಓವರ್ಕಮ್ ಮಾಡಲಿಕ್ಕೆ. ಸೊ ಇಲ್ಲಿ ಬರುತ್ತೆ ಐಡಿಯಾ ಆಫ್ ನಾನ್ ಕನ್ಸರ್ವೇಟಿವ್ ಫೋರ್ಸ್. ತುಂಬ ಇಂಪಾರ್ಟೆಂಟ್ ಇದು. ಸೊ ಹಾಗಾಗಿ ಈಗ ನಾವು ಸದ್ಯಕ್ಕೆ ಮೆಕ್ಯಾನಿಕ್ಸಲ್ಲಿ ಫೋರ್ಸನ್ನು ಕಲಿತಾ ಇದ್ದೇವೆ. ಸಿಂಪಲಾಗಿ ಹೇಳೋದಂದರೆ, ಫೋರ್ಸ್ನ ಡೆಫಿನಿಷನ್ ಕೊಡಬೇಕಂದ್ರೆ, ಫೋರ್ಸ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಕ್ಯಾನ್ ಐದರ್ ಪುಷ್ ಆರ್ ಪುಲ್ ದ ಬಾಡಿ. ಒಂದು ಬಾಡಿನ ಪುಷ್ ಮಾಡ್ಬೋದು, ಅದರಿಂದ ಎಲ್ಲ ಪುಲ್ ಮಾಡ್ಬೋದು. ಇದಕ್ಕೆ ನಾವು ಸಿಂಪಲ್ ಡೆಫಿನಿಷನ್ ಕೊಡ್ತಾ ಇದ್ದೇನೆ ಆಯಿತಾ. ಇನ್ನು ಯಾವುದೇ ಥರ ನೀವು ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಕಂತಿಲ್ಲ. ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಕಲಿಯೋಣ ಆಯಿತಾ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಅದೆಲ್ಲ ನೆಕ್ಸ್ಟ್ ಕಲಿಯೋಣ. ಬಟ್ ಸದ್ಯಕ್ಕೆ ಈಗ ಮೆಕ್ಯಾನಿಕ್ಸಲ್ಲಿ ಫೋರ್ಸ್ ಬಗ್ಗೆ ನೀವು ಕಲಿಬೇಕಂದ್ರೆ ಸಿಂಪಲ್, ಫೋರ್ಸ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಕ್ಯಾನ್ ಐದರ್ ಪುಷ್ ಆರ್ ಪುಲ್ ದ ಬಾಡಿ. ಇನ್ನೂ ಒಂದು ಟೈಪ್ ಆಫ್ ಫೋರ್ಸ್ ಇದೆ, ಏನಂದರೆ ವಿಚ್ ಕ್ಯಾನ್ ಡಿಫಾರ್ಮ್ ಎ ಬಾಡಿ. ನೀವೊಂದು ಯಾವ್ದಾರು ಒಂದು ಈಗ ಪ್ಲಾಸ್ಟಿಕ್ ಬಾಲನ್ನು ಇಟ್ಕೊಳ್ಳಿ, ಗಟ್ಟಿ ಫೋರ್ಸ್ ಅಪ್ಲೈ ಮಾಡಿದರೆ ಅದರ ಡೈಮೆನ್ಷನ್ಸ್ ಚೇಂಜ್ ಆಗುತ್ತೆ, ಅದರ ಶೇಪ್ ಔಟ್ ಆಗುತ್ತೆ. ಇದು ಫೋರ್ಸ್ ಬಗ್ಗೆ ನಾವು ನೆಕ್ಸ್ಟ್ ಕಲಿತೀವಿ. ಅದನ್ನು ಇಲಾಸ್ಟಿಸಿಟಿ ಟಾಪಿಕಲ್ಲಿ ಕಲಿಯೋಣ ಆಯಿತಾ. ಸ್ಟ್ರೆಸ್ಸು, ಸ್ಟ್ರೈನು ಏನದು, ಅದ್ರ ಬಗ್ಗೆ ಎಲ್ಲ ಕಲಿಯೋಣ ಆಯಿತಾ. ಬಟ್ ಸದ್ಯಕ್ಕೆ ನಾವೀಗ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಏನೆಲ್ಲ ಕಲಿತೀವಿ ಅಂದರೆ, ಬೇಸಿಕ್ ಫೋರ್ಸ್ ಅಂದರೆ ಏನು,
ಫೋರ್ಸಲ್ಲೂ ಬೇರೆ ಬೇರೆ ಥರ ಫೋರ್ಸಸ್ ಇದೆ. ಒಂದು ಟೆನ್ಷನ್ ಅಂತ ಒಂದು ಫೋರ್ಸ್ ಇದೆ, ಅದು ನಾರ್ಮಲಿ ನಿಮಗೆ ರೋಪ್ಸು, ವೈಯರ್ಸು ಅದ್ರ ಮೇಲೆಲ್ಲ ಬರುತ್ತೆ ಆ ಫೋರ್ಸು. ಸೊ ಅದನ್ನು ಡೀಟೇಲಾಗಿ ಕಲಿತೀವಿ. ಯಾಕಂದರೆ ಇಂಥ ಡೀಟೇಲ್ಸನ್ನು ಕಲಿತ್ರೆ ಮಾತ್ರ ನೀವು JEE ಲೆವೆಲ್ನ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು, ಅಥವಾ CETಗೆ ಬರುವಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಸೊ ಟೆನ್ಷನ್ ಬಗ್ಗೆ ಸಪ್ರೇಟಾಗಿ ಕಲಿತೀವಿ. ಆಮೇಲೆ ಫ್ರಿಕ್ಷನ್ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಪ್ಲಸ್ ಅದರದ್ದೇ ಸಪ್ರೇಟಾಗಿ ಪ್ರಾಬ್ಲಮ್ಸ್ ಅದನ್ನು ಕಲಿತೀವಿ, ಫ್ರಿಕ್ಷನ್ನು. ಆಮೇಲೆ ಒಂದು ನಾರ್ಮಲ್ ಫೋರ್ಸ್ ಅಂತ ಬರುತ್ತೆ, ಅಥವಾ ಅದಕ್ಕೆ ರಿಯಾಕ್ಷನ್ ಫೋರ್ಸ್ ಅಂತಲೂ ಹೇಳ್ತಾರೆ ಕೆಲವರು. ಯಾವುದೇ ಬಾಡಿ ಇನ್ನೊಂದು ಬಾಡಿಗೆ ಟಚ್ ಆಗ್ತಿದ್ದಂಗೆ ಈ ಬಾಡಿ ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡುತ್ತೆ, ಆ ಬಾಡಿ ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡುತ್ತೆ, ಎರಡೂ ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈ ಫೋರ್ಸಸ್ಗಳನ್ನು ನಾವು ಕನ್ಸಿಡರ್ ಮಾಡಲೇಬೇಕು. ಈಗ ಒಂದು ಬಾಡಿ ಮೇಲೆ ಇನ್ನೊಂದು ಬಾಡಿ ಇಟ್ಟರೆ, ಇನ್ನೊಂದು ಬಾಡಿ ಮೇಲೆ ಇನ್ನೊಂದು ಬಾಡಿ ಇಟ್ಟರೆ, ಸೊ ಆವಾಗ ಒಂದು ಬಾಡಿ ಇನ್ನೊಂದು ಬಾಡಿ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡ್ತಾನೆ ಹೋಗುತ್ತೆ. ಇದಕ್ಕೆಲ್ಲ ನಾವು ರಿಯಾಕ್ಷನ್ ಫೋರ್ಸ್ ಅಥವಾ ಸಿಂಪಲಾಗಿ ನಾರ್ಮಲ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆನೂ ಕಲಿಯೋಣ. ಆಮೇಲೆ ಸ್ಪ್ರಿಂಗ್ ಫೋರ್ಸಸ್ ಇದೆಯಲ್ಲ, ಇದ್ರ ಬಗ್ಗೆನೂ ಕಲಿಯೋಣ, ಎಲ್ಲದನ್ನು ಡೀಟೇಲಾಗಿ ಕಲಿಯೋಣ. ಆಮೇಲೆ ಇದಿಷ್ಟು ಕಲಿತ ನಂತರ ತುಂಬ ಇಂಪಾರ್ಟೆಂಟ್ ಪ್ಲಸ್ ಹೆಚ್ಚಿನ ಕಡೆ ಕಲಿಸಲ್ಲ ಇದನ್ನು. ಎಸ್ಪೆಷಲಿ ಕಾಲೇಜಸಲ್ಲಿ NCERT ಲೆವೆಲಲ್ಲಿ ಇದೆಲ್ಲ ಬೇಕಾಗಿರಲ್ಲ, ಆಯಿತಾ. ಫ್ರೀ ಬಾಡಿ ಡಯಾಗ್ರಾಮ್ ಬಿಡಿಸೋದು ಹೆಂಗೆ, ಅದನ್ನು ಬಿಡಿಸಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಹೆಂಗೆ, ಇದೆಲ್ಲವನ್ನು ನಾವು ನೆಕ್ಸ್ಟ್ ಬರೋ ಕ್ಲಾಸಸಲ್ಲಿ ಕಲಿತಾನೆ ಹೋಗೋಣ. ಇದು ಒಂದು ಬೇಸಿಕ್ ಐಡಿಯಾ ಕೊಟ್ಟಿದ್ದೀನಿ, ಫೋರ್ಸ್ ಅಂದರೆ ಏನು ಅಂಥೇಳಿ. ನಮ್ಮ ವೀಡಿಯೋಸ್ ಎಲ್ಲ ಕನ್ನಡದಲ್ಲೇ ಇರುತ್ತೆ. ಯಾಕೆ ಕನ್ನಡದಲ್ಲಿರುತ್ತೆ ಅಂದರೆ, ನಮ್ಮ ಮಾತೃಭಾಷೆ ಕನ್ನಡ ಆಗಿರ್ಲಿಕ್ಕೆ ಹೋಗಿ ಕನ್ನಡದಲ್ಲಿ ನಾವು ಆದಷ್ಟು ಬೇಗ ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಬೋದು. ಇನ್ನು ಬೈಹಾರ್ಟ್ ಮಾಡೋದ್ರಿಂದಂತೂ JEE ನೀವು ಸಾಲ್ವ್ ಮಾಡ್ತೀರಾ ಅಥವಾ ಕ್ರ್ಯಾಕ್ ಮಾಡ್ತೀರಾ ಅನ್ನೋದು ಚಾನ್ಸೇ ಇಲ್ಲ. ಸೊ ಹಾಗಾಗಿ ಆದಷ್ಟು ನಮ್ಮ ಮಾತೃಭಾಷೆಯಲ್ಲೇ ಕಲಿಯೋಣ, ಕಾನ್ಸೆಪ್ಟ್ಸನ್ನು ಚೆನ್ನಾಗಿ ಡೆವಲಪ್ ಮಾಡ್ಕೊಳ್ಳೋಣ. ಯಾಕಂದರೆ ಒಂದು ಸಲ ನಿಮ್ಮ ಕಾನ್ಸೆಪ್ಟ್ ಸ್ಟ್ರಾಂಗ್ ಆದರೆ ಪ್ರಾಬ್ಲಮ್ಸನ್ನು ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. CET ಇರ್ಬೋದು, JEE ಇರ್ಬೋದು, ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು. ಕಾನ್ಸೆಪ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಅದು ಕೀ ಆಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟ್ ಅದನ್ನು ಕಲಿಯೋಣ ಅಂತ ಹೇಳ್ತಾನೆ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಫಸ್ಟ್ ನಿಮ್ಮ ಕೆಲಸ ಈಗ ಏನಂದರೆ ವೆಕ್ಟರ್ಸನ್ನು ಫಸ್ಟ್ ಕಲ್ತ್ಕೊಳ್ಳಿ. ಯಾಕಂದರೆ ಫೋರ್ಸ್ ಅನ್ನೋದೊಂದು ವೆಕ್ಟರನ್ನ ಇಡೀ ಚಾಪ್ಟರ್ನ ಡಿಸ್ಕ್ರಿಪ್ಷನ್ಸನ್ನು ಅಥವಾ ಅದರ ಕಾನ್ಸೆಪ್ಟ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಅದರ ಪ್ಲೇಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಟೆನ್ಷನ್ ಬಗ್ಗೆ ಕಲಿಯೋಣ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.